ಈಗ ನೋಡಿ ನೀವು ನೋಡ್ತಿದ್ರಲ್ಲ ಅದೇ ಹಸುವಿನ ಸಮಾಧಿ, ಇಲ್ಲೇ ಅದರ ಸಮಾಧಿ ಮಾಡಿದ್ದು. ಮತ್ತೆ ಅದಕ್ಕೆ ನಾವು ಪಂಚಲೋಹದಿಂದ ಮಾಡಿಸಿದ್ದು, ಮಾಡಿಸಿ ಬ್ರಾಹ್ಮಣರೆಲ್ಲ ಪ್ರತಿಷ್ಠಾಪನೆ ಮಾಡಿಸಿ ದೇವಸ್ಥಾನ ಎಲ್ಲ ಮಾಡ್ತೇವಲ್ಲ ಅದೇ ತರ ಪ್ರತಿಷ್ಠಾಪನೆ ಮಾಡಿ ನಾವೀಗ ನಿತ್ಯ ಪೂಜೆ. ಉಡುಪಿ ಶ್ರೀಕೃಷ್ಣ ಮಠದವರು ಸಹ ನಮ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ಈ ಗೋವು ಯಾವಾಗ ನಿಮ್ ಮನೆಗೆ ಬಂದಿದ್ದು? ನಮ್ಮ ಮನೆಗೆ 2002ರಲ್ಲಿ ನಾವು ಮನೆ ಕಟ್ಟಿದ್ವಿ, ಹೊಸ ಮನೆ. ಅವಾಗ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೃಹ ಪ್ರವೇಶ ಮಾಡುವಾಗ ನಾವೆಂತ ಮಾಡಿದ್ವಿ, ಒಂದು ದನ ಕರುವನ್ನ ಒಳಗೋಗ್ಸಿ ಆಯ್ತು. ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹೇಳಿದ್ರು ಅದು ಮನೆ ಒಳಗೋಗ್ಸಿದ್ದು ದನವನ್ನ ಮಾರಬಾರ್ದು, ಇಟ್ಕೊಳ್ಬೇಕು ಅಂತ ಹೇಳಿದ್ರು. ಅದನ್ನು ತುಂಬಾ ಕಷ್ಟದಲ್ಲಿ ನಾನು ಮತ್ತೆ ನಮ್ಮ ಫ್ಯಾಮಿಲಿ ಚೆನ್ನಾಗಿ ಸಾಕಿದ್ದೇವೆ. ಇದು ನಿಮ್ ಮನೆಯಲ್ಲೇ ಇತ್ತು, ಅದು ತೀರಿ ಹೋಯ್ತು. ತೀರಿ ಹೋದ ತಕ್ಷಣ ನಿಮ್ಗೆ ಈ ಐಡಿಯಾ ಹೆಂಗ್ ಬಂತು, ಹೆಂಗ್ ಹೊಳಿತು ಅಂತ? ನಮ್ಗೆ ಅದ್ರ ಸಮಾಧಿ ಇಲ್ಲಿ ಮಾಡಿದೇವಲ್ಲ, ಇಲ್ಲಿ ಹಿಂಗೆ ಆಚೆ ಈಚೆ ತಿರುಗಾಡ್ತಾ ಇದ್ರೆ ಒಂಥರ ಮೈಯೆಲ್ಲ ಜುಮ್ಗೆಟ್ಟಂಗ ಆಗುದು, ಒಂದು ಏನೋ ಸ್ಪೆಷಲ್ ಈ ಜಾಗ ನಮ್ಗೆ. ಆವಾಗ ಏನ್ ಮಾಡುದು ಅಂತೇಳಿ ನಾನ್ ತುಂಬಾ ದುಃಖ ಪಟ್ಟಿದ್ದೆ ಅದು ಸತ್ತಾಗ. ಊಟ ಸಹ ಮಾಡ್ಲಿಲ್ಲ 1-2 ದಿನ. ಗೋವು ಅಂದ್ರೆ ನಮ್ ದೇವ್ರು, ಕೆಲವರೆಲ್ಲ ಅದನ್ನ ಇದು ಮಾಡ್ತಾರಲ್ಲ, ನಾವು ಅದಕ್ಕೆಲ್ಲ ಹೋರಾಟ ಮಾಡ್ಬೇಕು ಹೀಗೆಲ್ಲ ಅಂತೇಳಿ ಜನರಿಗೂ ಒಂದ್ ಗೊತ್ತಾಗ್ಲಿ ಅಂತೇಳಿ ನಾನೊಂದು ಮೂರ್ತಿ ಮಾಡಿಸಿದೆ. ನಮಗೂ ಒಳ್ಳೇದಾಗಿದೆ, ಇದನ್ನ ಮಾಡಿದ್ರೆ ಇಂಪ್ರೂವ್ ಆಗಿದ್ದೇವೆ ನಾವು. ಏನ್ ಹರಕೆ ಹೊತ್ಕೊಂಡ್ರು ಪೂರೈಸ್ತದೆ ಅದು. ಎಲ್ಲಿ ಯಾವುದೇ ಒಳ್ಳೆ ಕೆಲಸ ಮಾಡ್ಲಿ ನಾವು ಮಾಡೋದಾದ್ರೂ ಕೂಡ ಇದನ್ನ ನೆನ್ಪು ಮಾಡ್ಕೊಂಡೇ ಮಾಡೋದು. ಪ್ರತಿ ಸರಿ ಸ್ನಾನ ಮಾಡುವಾಗ ತಲೆ ಮೇಲೆ ಇದ್ರ ಹೆಸರು ಹೇಳ್ಕೊಂಡು ನೀರ್ ಹಾಕೊಂತೇವೆ ನಾವು. ಲಕ್ಷ್ಮೀ ಗೋಮಾತೆ ನಮ ಅಂತೇಳಿ 3 ಸರಿ ತಲೆಗೆ ನೀರ್ ಹಾಕೊಳ್ಳಿ. ವರ್ಷಕ್ಕೆ ಒಂದ್ಸರಿ ಬ್ರಾಹ್ಮಣರು ಕರೆಸಿ ಪೂಜೆ ಮಾಡ್ತೇವೆ, ರೆಗ್ಯುಲರ್ ನಾವೇ ಮನೆಯಲ್ಲಿ. ಇದು ಅವ್ರ ಮನೆ. ಇಲ್ಲಿ ಸುಮಾರು ಅಳಿಲ್ಗಳು ಕೂಡ ಬರ್ತವೆ. ಆಮೇಲೆ ಪಕ್ಷಿಗಳು ತುಂಬಾ ಬಂದು ಇಲ್ಲಿ ಅವು ಪಕ್ಷಿಗಳಿಗೆ ಏನ್ ಬೇಕಾಗತ್ತೆ ಅದನ್ನೆಲ್ಲ ತಿನ್ನೋದಕ್ಕೆ, ಏನ್ ಕಾಳುಗಳು ಬೇಕು, ನೀರು ಬೇಕು ಕುಡಿಯೋದಕ್ಕೆ, ಅದೆಲ್ಲ ಇವರ ಮನೆ ಸುತ್ತಮುತ್ತ ವರಾಂಡವೇ ಇಟ್ಟಿರ್ತಾರೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನು ಇವತ್ತೊಂದು ಸ್ಪೆಷಲ್ ವಿಡಿಯೋ ಮಾಡಬೇಕು ಅಂತ ಹೇಳಿ ಕುಂದಾಪುರ ತಾಲೂಕಿನ ಹೊಸೂರು ಗ್ರಾಮಕ್ಕೆ ಬಂದಿದ್ದೆ. ಇದು ನಾನು ಹುಟ್ಟಿ ಬೆಳೆದ ಊರಿದು. ಇಲ್ಲಿ ನನಗೆ ಓದಿಸಿರುವಂಥ ಟೀಚರ್ ಇದ್ದಾರೆ, ಲಲಿತಾ ಪಟ್ಗಾರ್ ಅಂತ ಹೇಳಿ. ಸರಿಸುಮಾರು 34 ವರ್ಷ ಸೇವೆಯನ್ನು ಮಾಡಿ ರಿಟೈರ್ಡ್ ಆಗಿದ್ದಾರೆ. ಒಂದು 4-5 ವರ್ಷದ ಹಿಂದೆ ಇಲ್ಲೊಂದು ನ್ಯೂಸ್ ಆಗಿತ್ತು. ಅದು ಇವರ ಮನೆಯಲ್ಲಿರುವಂಥ ಒಂದು ಗೋವು, ಆ ಗೋವು ತೀರಿದ ನಂತರದಲ್ಲಿ ಅದಕ್ಕೊಂದು ಸಮಾಧಿಯನ್ನು ಮಾಡಿದ್ರು ಅಂತ ಪೇಪರಲ್ಲೂ ಕೂಡ ಆರ್ಟಿಕಲ್ಸ್ ಎಲ್ಲ ಬಂದಿತ್ತು. ಸೊ ಇದು ಕೇವಲ ನಮ್ಮ ಊರು ಮಾತ್ರ ಅಲ್ಲ, ಬೇರೆ ಬೇರೆ ಊರುಗಳಲ್ಲಿ ಕೂಡ ತುಂಬ ದೊಡ್ಡ ಮಟ್ಟಿನ ಪ್ರಚಾರ ಕೂಡ ಆಗಿತ್ತು. ಯಾರು ಕೂಡ ಗೋವಿಗೆ, ಈಗ ಮನುಷ್ಯ ತೀರು ಹೋದ್ರೇನೆ ಸಮಾಧಿ ಮಾಡೋದು ಡೌಟಲ್ಲಿರುತ್ತೆ, ಅಂಥದ್ರಲ್ಲಿ ಒಂದು ಗೋವು ಅದು ನಮ್ಮ ದೇವರು. ಸೊ ಹಾಗಾಗಿ ಆ ಗೋವಿಗೆ ಒಂದು ಸಮಾಧಿಯನ್ನು ಮಾಡಬೇಕು ಅಂತ ಹೇಳಿ ಇವರು ಹೋರಾಡ್ತಾರೆ, ಅದರ ಸಮಾಧಿಯನ್ನು ಕೂಡ ಮಾಡ್ತಾರೆ. ಅದು ದೊಡ್ಡ ಮಟ್ಟಿನ ನ್ಯೂಸ್ ಆಗಿತ್ತು. ಸೊ ಇವತ್ತು ಆ ಸಮಾಧಿಯ ದರ್ಶನ, ಗೋವಿನ ಸಮಾಧಿಯ ದರ್ಶನ ಮಾಡೋಣ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೀನಿ. ನಾನು ಹಿಂದೆನೇ ನೋಡಿದ್ದೆ, ಆದರೆ ವಿಡಿಯೋ ಮುಖಾಂತರ ಇವತ್ತು ನಿಮಗೆ ಟೀಚರನ್ನು ಮಾತಾಡಿಸ್ತೀನಿ, ಆ ಗೋವಿನ ಸಮಾಧಿಯನ್ನು ಕೂಡ ದರ್ಶನ ಮಾಡಿಸ್ತೀನಿ. ಬನ್ನಿ, ಇಲ್ಲೇ ಇದ್ದಾರೆ ಟೀಚರ್. ಟೀಚರ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಎಸ್, ನಿಮ್ಮ ಮನೆಯ ಮುಂಭಾಗ ಇರುವಂತಹ ಗೋವಿನ ಸಮಾಧಿಯನ್ನ ನೋಡ್ಬೇಕು ಅಂತ ಇವತ್ತು ನಾವು ಬಂದಿದ್ದೀವಿ. ಅಲ್ಲಿಗೆ ಹೋಗೋಣ, ಅದ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ. ಯಾಕಂದ್ರೆ ಆ ಗೋವು ನಿಮ್ಗೆ ದೇವರ ಸ್ವರೂಪ ಆಗಿದೆ. ಸೊ ನಿಮ್ಮನೆ ಒಳಗಡೆ ನೀವು ಹೆಂಗ್ ಪೂಜೆ ಮಾಡ್ತೀರಿ ಅದೇ ತರ ಅದರ ಸಮಾಧಿಯು ಕೂಡ ಪ್ರತಿದಿನ ದೀಪ ಹಚ್ತೀರಿ, ಪೂಜೆ ಮಾಡ್ತೀರಿ ಅಂತ. ಈ ಗೋವು ಯಾವಾಗ ನಿಮ್ಮ ಮನೆಗೆ ಬಂದಿದ್ದು? ನಮ್ಮ ಮನೆಗೆ 2002ರಲ್ಲಿ ನಾವು ಮನೆ ಕಟ್ಟಿದ್ವಿ, ಹೊಸ ಮನೆ. ಅವಾಗ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೃಹ ಪ್ರವೇಶ ಮಾಡುವಾಗ ಆಕಳು ಮತ್ತು ಕರುವನ್ನು ಒಳಗೆ ಹೋಗಿಸುವ ಒಂದು ಸಂಪ್ರದಾಯ ಉಂಟಲ್ಲ, ನಾವೆಂತ ಮಾಡಿದ್ವಿ, ಒಂದು ದನ ಕರುವನ್ನ ಒಳಗೋಗ್ಸಿ ಆಯ್ತು, ಮನೆ ಒಳಗಡೆ ಹೋಗ್ಸಿದ್ರಿ ಪ್ರವೇಶ ಮಾಡುವಾಗ. ಆಮೇಲೆ ಅದನ್ನು ಸಾಕದೆ ನಾನು ತುಂಬಾ ಕಷ್ಟದಲ್ಲಿ. ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹೇಳಿದ್ರು ಅದು ಮನೆ ಒಳಗೆ ಹೋಗ್ಸಿದ್ದು ದನವನ್ನ ಮಾರಬಾರ್ದು, ಇಟ್ಕೊಳ್ಬೇಕು ಅಂತ ಹೇಳಿದ್ರು. ಅವಾಗ ಅದು ಮಾರಬಾರ್ದಲ್ಲ, ದೇವ್ರಲ್ಲ. ಅದನ್ನು ತುಂಬಾ ಕಷ್ಟದಲ್ಲಿ ನಾನು ಮತ್ತೆ ನಮ್ಮ ಫ್ಯಾಮಿಲಿ ಚೆನ್ನಾಗಿ ಸಾಕಿದ್ದೇವೆ. ಒಂದು 8-9-10 ಕರು ಹಾಕಿತ್ತದು, ವರ್ಷಕ್ಕೊಂದೊಂದು ಕರು. 8-9-10 ಕರು ಹಾಕಿತ್ತು. ಆದ್ರೆ ಒಂದು ಕರು ಯಾರಿಗ್ ಕೊಟ್ಟಿಲ್ಲ, ನಾವು ಹಣಕ್ಕೆಲ್ಲ ಮಾರ್ಲಿಲ್ಲ. ಯಾರಿಗ್ ಕೊಟ್ರು ಅಲ್ಲಿ ಆಗುದಿಲ್ಲ, ಅದು ನಮ್ಮ ಮನೆಯಲ್ಲೇ ಆಗ್ಬೇಕು, ನಿಮ್ಮ ಮನೆಯಲ್ಲೇ ಆಗ್ಬೇಕು.
ಎಸ್. ಆಮೇಲೆ ಮತ್ತೆ ಅದು ಒಂಥರ ಸ್ಪೆಷಲ್. ಶಾಲೆ ಮತ್ತೆ ನಾನು ಹತ್ರ ಇರುದಲ್ಲ, ಹೌದು. ಸಾಯಂಕಾಲ ಹುಲ್ ಮೇಯ್ಲಿಕ್ಕೆ ಹೊದ್ದು ಬಂದು ಶಾಲೆಯಲ್ಲಿ ಬಂದು ನಿಂತ್ಕೊಂತಿತ್ತು. ಶಾಲೆ ಬಿಟ್ಟ ಮೇಲೆ ನಾನು ಮತ್ತದು ಒಟ್ಟು ಬರುದು. ಓ, ಮಕ್ಕಳನ್ನ ಮನೆಗೆ ಕಳಿಸಿದ್ಮೇಲೆ ನೀವು ಮನೆಗೆ ಬರ್ತೀರಿ. ಆ ಟೈಮಲ್ಲಿ ಅದು ನಿಮ್ ಜೊತೆ ಬರ್ತಿತ್ತು. ನೋಡಿ, ಇವ್ರ ಮನೆ ಇಲ್ಲಿರೋದು, ಶಾಲೆ ಅಲ್ಲಿರೋದು, ಅಲ್ಲಿದ್ದೆ ಅಂತ ಗೊತ್ತುಂಟು ಅದಕ್ಕೆ. ಇವ್ರು ಅಲ್ಲಿ ಇರ್ತಾರೆ ಅಂತ ಗೊತ್ತಿರ್ತಿತ್ತು. ಈಗ ನೋಡಿ, ನೀವು ನೋಡ್ತಿದ್ರಲ್ಲ, ಅದೇ ಹಸುವಿನ ಸಮಾಧಿ, ಇಲ್ಲೇ ಅದರ ಸಮಾಧಿ ಮಾಡಿದ್ದು. ಮತ್ತೆ ಅದಕ್ಕೆ ನಾವು ಪಂಚಲೋಹದಿಂದ, ಈಗೆಲ್ಲ ಎಲ್ಲ ಪಾತ್ರದ ಅಂಗಡಿಲೆಲ್ಲ ಮಾರ್ತಾರೆ, ಆದ್ರೆ ಇದು ನಾವು ಶ್ರೇಷ್ಠವಾಗಿ ಪಂಚಲೋಹದಿಂದ ಮಾಡಿಸಿದ್ದು. ಮಾಡಿಸಿ ಬ್ರಾಹ್ಮಣರೆಲ್ಲ ಪ್ರತಿಷ್ಠಾಪನೆ ಮಾಡಿಸಿ ದೇವಸ್ಥಾನ ಎಲ್ಲ ಮಾಡ್ತೇವಲ್ಲ, ಅದೇ ತರ ಪ್ರತಿಷ್ಠಾಪನೆ ಮಾಡಿ ನಾವು ಈಗ ನಿತ್ಯ ಪೂಜೆ. ನಿತ್ಯ ಪೂಜೆ. ಮತ್ತೆ ಅದನ್ನು ಮಾಡಿದಾಗ ತುಂಬಾ ಪ್ರಚಾರ ಆಯ್ತು. ಉಡುಪಿ ಶ್ರೀಕೃಷ್ಣ ಮಠದವರು ಸಹ ನಮ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ಇಡೀ ನಮ್ಮ ಎಲ್ಲಿಯೂ ಇದನ್ನು ಮಾಡುದಿಲ್ಲ, ನಿಮ್ಗೆ ಆ ಬುದ್ಧಿ ಬಂತಲ್ಲ, ಮುಕ್ಕೋಟಿ ದೇವತೆ ಹಲವಾರು ದೇವರನ್ನ ಪೂಜಿಸೋ ಬದಲಾಗಿ ಈ ದೇವರಿಗೆ ಒಂದು ನಮಸ್ಕಾರ ಮಾಡ್ರೆ ಸಾಕಂತೆ. ಅಷ್ಟು ಮುಕ್ಕೋಟಿ ದೇವತೆ ಅಂತ ಅದು, ಎಲ್ಲಾದ್ರೂ ಹೊಟ್ಟೆಲಿ ಇದೆಯಂತೆ ಎಲ್ಲಾ ದೇವರುಗಳು. ಹಾಗಾಗಿ ಇಲ್ಲಿಗೆಲ್ಲ ಇದನ್ನ ನೋಡೋಕೆ ಈ ತರ ಎಲ್ಲ ಮಾಡೋ ಬರ್ತಾರಲ್ಲ, ಕೊಲ್ಲೂರಿಗೆ ಬರ್ತಾರಲ್ಲ ಕೇರಳದವರು, ಅವ್ರು ಬಂದು ಈ ದಾರಿಯಲ್ಲಿ ಬಂದ್ರೆ ನಾವು ಬೋರ್ಡ್ ಗಿಡ ಹಾಕಿದ್ರೆ ಗೊತ್ತಾಗ್ತಿತ್ತು. ನಾವು ಅದನ್ನ ಮಾಡ್ಲಿಲ್ಲ, ಆದ್ರೂ ಸಹ ಕೇಳ್ಕೊಂಡ್ ಬಂದ್ ಕೈ ಮುಕ್ಕೊಂಡು, ನಾವ್ ಇಲ್ದಿದ್ರು ಸಹ ಕೈ ಮುಕ್ಕೊಂಡು ಹೋಗ್ತಾರೆ ಬಂದು. ನೋಡಿ ವೀಕ್ಷಕರೇ, ಇಲ್ಲಿ ಬಂದ್ರೆ ನಿಮ್ಗೆ ಪಂಚಲೋಹದ ವಿಗ್ರಹವನ್ನ ಇಟ್ಟಿದ್ದಾರೆ. ಗೋವು, ಆಕಳು ಮತ್ತೆ ಅದರ ಕರು ಎರಡೂ ಕೂಡ ಅಲ್ಲಿದೆ ನೋಡಿ. ಇದೇ ಭಾಗದಲ್ಲಿ ಅದರನ್ನ ಹೂತಿದ್ದು, ಆಮೇಲೆ ಅದನ್ನ ಈಗ ಸಮಾಧಿ ಮಾಡಿದ್ದು. ಇಲ್ಲಿ ಪ್ರತಿದಿನ ಇವ್ರು ಪೂಜೆ ಮಾಡ್ತಾರೆ. ನೀರಿಟ್ಟಿದ್ದಾರೆ, ಕಾಯಿ ಇಟ್ಟಿದ್ದಾರೆ, ದೀಪ ಇದೆ, ಗಂಟೆ ಇದೆ, ಎಲ್ಲವೂ ಕೂಡ ಇಲ್ಲಿದೆ. ಎದುರುಗಡೆ ಒಂದು ತುಳಸಿ ಗಿಡ ಇದೆ. ಇದು ಹೆಂಗೆ, ನೀವು ನಟ್ಟಿದ್ದ? ಹೇಗೆ? ಇಲ್ಲ, ನಾವು ನೆಟ್ಟಿದ್ದಲ್ಲ, ಅದು ಅದೇ ಬಂದಿದ್ದು. ಇಲ್ಲೆಲ್ಲ ಇದೆ ದೇವ್ರ ಒಂದ್ ಮೂಲೆಯಲ್ಲಿ ಒಂದೊಂದು ಗಿಡ, ತುಳಸಿ ಗಿಡ ನೋಡಿ. ಇಲ್ಲೆಲ್ಲ ತುಳಸಿ ಗಿಡ ಇದೆ ನೋಡಿ. ಇದು ಗೋವಿನ ಮಹಿಮೆ ನೋಡಿ. ಗೋವಿಗೆ ಮತ್ತೆ ನಮಗೂ ಒಳ್ಳೇದಾಗಿದೆ, ಇದನ್ನ ಮಾಡಿದ್ರೆ ಇಂಪ್ರೂವ್ ಆಗಿದ್ದೇವೆ ನಾವು. ಹೌದಾ? ಏನ್ ಹರಕೆ ಹೊತ್ಕೊಂಡ್ರು ಪೂರೈಸ್ತದೆ ಅದು. ಕೆಲಸ ಮಾಡ್ಬೇಕಾದ್ರೂ ನಿಮ್ಗೆ ಯಾವ ತರ ವೈಬ್ಸ್ ಅಂತ ಅನ್ಸುತ್ತೆ? ನಮಗೆ ಅಂತಲ್ಲ, ಎಲ್ರಿಗೂ ಆಗಿದೆ ಇಲ್ಲಿ. ಆದ್ರೆ ನಮಗೆ ಹೆಚ್ಚಿನ ಅಂಶ ನಾವು ಇದನ್ನೇ ನೆನಪು ಮಾಡ್ಕೊಂತ ಇರೋದು. ಎಲ್ಲಿ ಯಾವುದೇ ಒಳ್ಳೆ ಕೆಲಸ ಮಾಡ್ಲಿ ನಾವು ಮಾಡೋದಾದ್ರೂ ಕೂಡ ಇದನ್ನ ನೆನಪು ಮಾಡ್ಕೊಂಡೇ ಮಾಡೋದು. ಪ್ರತಿ ಸರಿ ಸ್ನಾನ ಮಾಡುವಾಗ ತಲೆ ಮೇಲೆ ಇದ್ರ ಹೆಸರು ಹೇಳ್ಕೊಂಡು ನೀರ್ ಹಾಕೊಂತೇವೆ. ಹೌದಾ? ಇಲ್ಲಿ ವರ್ಷಕ್ಕೆ ಏನಾದ್ರೂ ಪೂಜೆ ಮಾಡೋದು ಆತರ ಏನ್ ಮಾಡ್ತೀವಿ? ವರ್ಷಕ್ಕೆ ಒಂದ್ಸರಿ ಬ್ರಾಹ್ಮಣರು ಕರೆಸಿ ಪೂಜೆ ಮಾಡ್ತೇವೆ. ರೆಗ್ಯುಲರ್ ನಾವೇ ಮನೆಯಲ್ಲಿ. ನೀವೇ ಮಾಡ್ತೀವಿ? ಏನು ಅಂದ್ರೆ ಯಾವ ತರ ಬದಲಾವಣೆಗಳಾಗಿದೆ ಮೇಡಮ್? ಬದಲಾವಣೆ ನಮ್ಮ ಮಕ್ಕಳಿಗೆ ಉದ್ಯೋಗದಲ್ಲಿ ಒಳ್ಳೊಳ್ಳೆ ಸೊಸೆಯರು ಸಿಕ್ಕುದ್ರಲ್ಲಿ, ನಾವು ಯಾವ ಆಶಯನ ಅದ್ರಲ್ಲಿ ಇಡ್ತೇವೆ ಆ ದೇವ್ರ ಹತ್ರ, ನಮ್ಗೆ ಕ್ರಮೇಣ ಇದ್ ಮಾಡಿ ಕೊಡ್ತದೆ. ಅದನ್ನ ನಂಬಿಕೊಂಡಿದ್ದೇವೆ ನಾವು, ತುಂಬಾ ನಂಬಿದ್ದೇವೆ. ಅದಕ್ಕೆ ಲಕ್ಷ್ಮಿ ಅಂತ ಹೆಸರು ಇಟ್ಟಿದ್ದೇವೆ ನಾವು. ಸ್ನಾನ ಮಾಡುವಾಗ ಲಕ್ಷ್ಮೀ ಗೋಮಾತೆ ನಮ ಅಂತ ಹೇಳಿ 3 ಸರಿ ತಲೆಗೆ ನೀರು ಹಾಕೊಳ್ಳೋದು ಪ್ರತಿ ದಿವಸ. ಪ್ರತಿ ಸ್ನಾನ ಮಾಡಿದಾಗೂ ನಾವು ಹಾಗೆ ಮಾಡೋದು. ನೋಡಿ, ಈ ತರ ಯಾರು ಮಾಡ್ತಾರೆ? ಈಗ ಒಂದು ಗೋವು ಇದ್ರೆ ಅದು, ಮತ್ತೆ ನಮ್ಮ ಶಾಲೆ ಮಕ್ಕಳಿಗೂ ಈಗ ಎಲ್ಲಾ ಗೋವಿನ ಮೇಲೆ ಭಕ್ತಿ. ಇದನ್ನ ನೋಡಿ ದಾರಿಲಿ ಸಿಕ್ಕರು ಹಿಂಗ್ ಮಾಡಿ ಹೋಗ್ತಾರೆ ಮಕ್ಕಳು. ಹೌದಲ್ವಾ? ಚಪ್ಪಲ್ ಕೊಡ್ಚಿಲ್ ಕೈ ಮುಕ್ಕೊಂಡು ಶಾಲೆಗೆ ಬರ್ತಾರೆ. ಅಷ್ಟು ಮಕ್ಕಳಲ್ಲಿ ಸಹ ಒಂದು ಭಾವನೆ, ಗೋವು ನಮ್ ದೇವ್ರು ಅಂತೇಳಿ. ಈಗ ಅದು ನಿಮ್ ಮನೆಯಲ್ಲೇ ಇತ್ತು, ಅದು ತೀರಿ ಹೋಯ್ತು. ತೀರಿ ಹೋದ ತಕ್ಷಣ ನಿಮ್ಗೆ ಈ ಐಡಿಯಾ ಹೆಂಗ್ ಬಂತು, ಹೆಂಗ್ ಹೊಳಿತು ಅಂತ? ಇಲ್ಲೇ ಮಾಡ್ಬೇಕು ಈ ತರಾನ ಇದೇ ಪ್ಲೇಸ್? ನಮ್ಗೆ ಅದ್ರ ಸಮಾಧಿ ಇಲ್ಲಿ ಮಾಡಿದೇವಲ್ಲ, ಇಲ್ಲಿ ಹಿಂಗೆ ಆಚೆ ಈಚೆ ತಿರ್ಗಾಡ್ತಾ ಇದ್ರೆ ಒಂಥರ ಮೈಯೆಲ್ಲ ಜುಮ್ಗೆಟ್ಟಂಗ ಆಗುದು. ಒಂದು ಏನೋ ಸ್ಪೆಷಲ್ ಈ ಜಾಗ ನಮ್ಗೆ. ಆವಾಗ ಏನ್ ಮಾಡುದು ಅಂತೇಳಿ ನಾನ್ ತುಂಬಾ ದುಃಖ ಪಟ್ಟಿದ್ದೆ ಅದು ಸತ್ತಾಗ. ಊಟ ಸಹ ಮಾಡ್ಲಿಲ್ಲ 1-2 ದಿನ. ಈಗ ಮನ್ಸರು ಸತ್ರೆ ಹೇಗೆ ಆ ತರ ಅಷ್ಟು ನಾವು ಕಳ್ಕೊಂಡಿವಿ ನಮ್ದೊಂದು ಸದಸ್ಯರನ್ನ ಅಂತ, ಅಷ್ಟು ಇದಾಯ್ತು. ಹಾಗೆ ಇವ್ರು ನೀರ್ ಬಿಡುಕ್ ಬಂದಾಗೆಲ್ಲ ಏನೋ ಒಂಥರ ಈ ಪ್ಲೇಸ್ ಅಂತ ಅವಾಜ್ ಆಗ್ತಾ ಇರ್ತಿತ್ತು, ಏನೋ ಒಂದು. ಮತ್ತೆ ಅದಕ್ಕೆ ಶುಕ್ರವಾರ ಅಂತಾನೆ ಗೊತ್ತಾಗ್ತಿತ್ತು. ಆಗ್ಲೂ ಮುಂದೆ ಬಂದ್ ನಿಂತ್ಕೊಳ್ತಿತ್ತು ಜೀವಿರುವಾಗ. ನಾವು ಕುಂಕುಮ ಕೊಟ್ಟು ಬಂದ್ ಮೇಲೆ ಹೋಗ್ತಿತ್ತು. ಅದೊಂದು ಲಕ್ಷಣ ಇದ್ದಿತ್ತು ಅದ್ರದ್ದು. ಹಾಗೆಲ್ಲ ಅದೆಲ್ಲ ನೋಡಿ ನಮ್ಗೆ ಇಲ್ಲಿ ಮಾಡ್ಕೊಂಡು ನಾವು ಮೊದ್ಲು ಸಮಾಧಿಗೆ ಆ ಹೊಂಡಕ್ಕೆ ಹೂ ಹಾಕಿ ಕೈ ಮುಗಿತಾ ಇತ್ತು. ಮತ್ ನಾವ್ ಹೀಗ್ ಮಾಡೋ ಬದ್ಲಾಗಿ 4 ಜನ ಕಾಣ್ಲಿ, 4 ಜನ ಗೊತ್ತಾಗ್ಲಿ. ಮತ್ತೆ ಗೋವು ಅಂದ್ರೆ ನಮ್ ದೇವ್ರು. ಕೆಲವರೆಲ್ಲ ಅದನ್ನ ಇದ್ ಮಾಡ್ತಾರಲ್ಲ, ನಾವು ಅದಕ್ಕೆಲ್ಲ ಹೋರಾಟ ಮಾಡ್ಬೇಕು ಹೀಗೆಲ್ಲ ಅಂತೇಳಿ, ಜನರಿಗೂ ಒಂದ್ ಗೊತ್ತಾಗ್ಲಿ ಅಂತೇಳಿ ನಾನೊಂದು ಮೂರ್ತಿ ಮಾಡಿಸಿದೆ. ನಮ್ಮ ಊರಲ್ಲಿ ಹೇಳಿ ಮಾಡಿಸಿದ್ದು. ಅದನ್ನ ತಂದು ನಮ್ಮ ಊರಿನ ಬ್ರಾಹ್ಮಣರೆಲ್ಲ ಕರ್ಸಿ ದೊಡ್ಡ ಪ್ರತಿಷ್ಠಾಪನೆ ರಾತ್ರಿಗೆ. ಹೌದಾ? ರಾತ್ರಿಗೆ ಮಾಡಿ ಅಂತೂ ದೇವ್ರು ಹೇಗ್ ಮಾಡ್ತೇವೆ ನಾವು ಹಾಗೆ ಮಾಡಿದ್ದೇವೆ. ನೋಡಿ, ಇಲ್ಲಿ ಯಾಕೆ ಬಂದು ನಾನು ಈ ಕಾರ್ಯಕ್ರಮ ಮಾಡಿದೆ ಅಂತ ಹೇಳಿದ್ರೆ,
ಎಲ್ರಿಗೂ ಗೊತ್ತಾಗಬೇಕು ನಮ್ಮ ಗೋವಿನ ಮಹತ್ವ ಏನು. ಈಗ ನಾವು ಹೇಳ್ತೀವಿ ಮುಕ್ಕೋಟಿ ದೇವತೆಗಳು ಕೂಡ ಗೋವಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಸೊ ಅಂತಹ ಗೋಮಾತೆ ಎಷ್ಟು ಪಾವಿತ್ರ್ಯತೆಯಿಂದ ಇವರು ಅಂತಹ ಗೋಮಾತೆಯ ಸಮಾಧಿಯನ್ನ ಮಾಡಿದ್ದಾರೆ. ಆಮೇಲೆ ಬರೀ ಮಾಡೋದಷ್ಟೇ ಅಲ್ಲ, ಪ್ರತಿದಿನ ಪೂಜಾ ಕೈಂಕರ್ಯಗಳು ಕೂಡ ನಾವು ಮಾಡ್ಬೇಕಾಗುತ್ತೆ. ಅದನ್ನ ಮಾಡಿಲ್ಲ ಅಂದ್ರೂ ಕೂಡ ಅದನ್ನ ಮಾಡಿ ಪ್ರಯೋಜನ ಇಲ್ಲ ಅನ್ನೋ ತರ ಆಗ್ಬಿಡುತ್ತೆ. ಅಂಥದ್ದನ್ನ ನಡೆಸ್ಕೊಂಡು ಬಂದಿದ್ದಾರೆ. ಇದು ಪ್ರತಿಯೊಬ್ಬರಿಗೂ ಮಾದರಿ ಆಗ್ಬೇಕು ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಎಲ್ಲರ ಮನೇಲೂ ಗೋವುಗಳು ಇರ್ತವೆ. ಸೊ ಗೋವು ಅಂತ ಹೇಳಿದ್ರೆ ಬರೀ ಹಾಲು ಕರೆಯೋದಕ್ಕೆ ಮಾತ್ರ ಉಪಯೋಗ ಅನ್ನೋ ತರ ನಮ್ಮ ಸಿಟಿಯಲ್ಲಿ ಆಗಿದೆ. ಪಾಪ ಕೆಲವೊಂದು ಜರ್ಸಿ ದನಗಳನ್ನು ನೋಡಿದ್ರೆ ಬೇಜಾರಾಗುತ್ತೆ ನಮ್ಗೆ. ಎಷ್ಟು ಆಗುತ್ತೆ ಅಷ್ಟು ಹಿಂಡಿ ಹಿಪ್ಪೆ ಮಾಡಿ ಅದರ ಹಾಲನ್ನ ತೆಗೆದು ಇವತ್ತು ದುಡ್ಡಿಗೋಸ್ಕರ ಮಾರಾಟ ಮಾಡ್ತಿದ್ದಾರೆ. ಸೊ ಅಂಥದ್ರಲ್ಲಿ ಒಂದು ಗೋವನ್ನ ಪೂಜನೀಯ ಸ್ಥಾನದಲ್ಲಿಟ್ಟು ಅದಕ್ಕೆ ಒಂದು ಸಮಾಧಿಯನ್ನ ಮಾಡಿ, ಸೊ ಅದು ತೀರಿದ ನಂತರದಲ್ಲೂ ಕೂಡ ಪ್ರತಿದಿನ ಅದು ಇದೆ, ಅಲ್ಲೇ ಇದೆ, ಸೊ ಅದು ನಮ್ಮನ್ನು ಕಾಪಾಡ್ತಾ ಇದೆ ಅನ್ನುವಂಥ ನಂಬಿಕೆಯಲ್ಲಿ ಇವ್ರು ಇರೋದ್ರಿಂದ, ಸೊ ಒಬ್ಬರು ಟೀಚರ್ ಆಗಿ ನೀವು ಎಲ್ರಿಗೂ ಮಾದರಿಯಾಗಿದ್ದೀರಾ. ಸೊ ನಿಮ್ಮ ಈ ಕಾರ್ಯ ಸುಮಾರು ಜನರಿಗೆ ಶ್ಲಾಘನೀಯ ಆಗಲಿ, ಸುಮಾರು ಜನ ಮನೆಯಲ್ಲಿ ಇದನ್ನ ಇನ್ವಾಲ್ವ್ ಮಾಡ್ಕೊಳ್ಳಿ ಅಂತ ನಾನು ಅನ್ಕೊಂತೀನಿ. ಸರ್ ನೀವ್ ಏನಂತೀರಿ? ಬೆಳಗ್ಗೆ ಅದು ಕೆಲಸ ಎಲ್ಲ ಮುಗಿಸಿ ಡ್ಯೂಟಿ ಹೋಗೋರು ಅವರು. ಮೊದ್ಲು ಅದೆಲ್ಲ ಮಾಡಿ ಡ್ಯೂಟಿಗೆ ಹೋಗ್ತಿದ್ದೆ ನಾನು. ಅದನ್ನಲ್ಲಿ ಬಳ್ಳಿ ಹಾಕಿ ಕೊಟ್ಟು ಬಂದು ಡ್ಯೂಟಿಗೆ ಹೋಗ್ತಿದ್ದೆ. ಆದ್ರೆ ನನ್ನ ಡ್ಯೂಟಿಯಲ್ಲೂ ನಾನು ಏನು ಅನ್ಯಾಯ ಆಗ್ಲಿಲ್ಲ, ಇದ್ರಲ್ಲೂ ಏನೂ ಆಗ್ಲಿಲ್ಲ. ಮತ್ತೆ ಶಾಲೆ ಬಿಟ್ಟ ತಕ್ಷಣ ಗೇಟಿ ಬಂದ್ ನಿಲ್ಲುದು ಅದು. ಅವ್ರ ಒಳಗೆ ಬಂದ್ಮೇಲೆ ಅವ್ರ ಒಟ್ಟಿಗೆ ಬರೋದು ಒಳಗೆ. ಮತ್ತೆ ಎಲ್ಲೇ ಮೇಯು ಕೂಡ್ಲಿ ಲಕ್ಷ್ಮಿ ಅಂತ ಕರೆದ್ರೆ ಸಾಕು, ಸೀದಾ ಬಂದ್ಬಿಡೋದು. ಒಂಥರ ಮಕ್ಕಳ ತರ ಆಗ್ಬಿಟ್ಟು ಅದಕ್ಕೆ ನಮ್ದೆಲ್ಲ ಅರ್ಥ ಆಗ್ತಿತ್ತು, ಮತ್ತೆ ಭಾಷೆ ಎಲ್ಲ ಅಷ್ಟು ಇದಿತ್ತು. ವೀಕ್ಷಕರೇ, ಈಗ ಟೀಚರ್ ಮನೆ ಮುಂಭಾಗ ಇದು ಅವ್ರ ಮನೆ. ಇಲ್ಲಿ ಸುಮಾರು ಅಳಿಲ್ಗಳು ಕೂಡ ಬರ್ತವೆ. ಆಮೇಲೆ ಪಕ್ಷಿಗಳು ತುಂಬ ಬಂದು ಇಲ್ಲಿ ಅವು ಪಕ್ಷಿಗಳಿಗೆ ಏನು ಬೇಕಾಗುತ್ತೆ ಅದನ್ನೆಲ್ಲ ತಿನ್ನೋದಕ್ಕೆ, ಏನು ಕಾಳುಗಳು ಬೇಕು, ನೀರು ಬೇಕು ಕುಡಿಯೋದಕ್ಕೆ, ಅದೆಲ್ಲ ಇವರ ಮನೆ ಸುತ್ತಮುತ್ತ ವರಾಂಡವೇ ಇಟ್ಟಿರ್ತಾರೆ. ನೀವು ನೋಡ್ಬೋದು ಫುಲ್ಲು ಗಿಡಗಳಿದೆ, ಒಳಗಡೆನೂ ಇದೆ. ಟೀಚರ್ ಇಲ್ಲಿ ಅಳಿಲಿ ಈಗ ನಾವು ಬರುವಾಗಲೇ ಓಡಿ ಹೋಯ್ತು, ಅಲ್ಲಿತ್ತು. ನಮ್ಮೊಟ್ಟಿಗೆ ಇರ್ತದೆ, ನಾವು ಸಾಕಿದ್ದಲ್ಲ ನಾವು ಜೊತೆನೇ ಇರ್ತದೆ ಅದು. ಮತ್ತೆ ತುಂಬಾ ಹಕ್ಕಿಗಳು ಬರ್ತವೆ ಬೇರೆ ಬೇರೆ ತರದ್ದು. ನಿಮ್ಮ ಗ್ರಾಮೀಣ ಪ್ರದೇಶದ ನೈನ ಹಕ್ಕಿ, ಮತ್ತೆ ಇದು ವಲಸಿನ ಹಕ್ಕಿ ಎಲ್ಲ ಬರ್ತವೆ. ಹಕ್ಕಿ, ಅರ್ಲೆ ಹಕ್ಕಿ ಅಂತೂ ತುಂಬಾ ಬರ್ತದೆ. ಅವಕ್ಕೆಲ್ಲ ನೀವು ನೀರು ಕಾಳುಗಳೆಲ್ಲ ಇಡ್ತೀರಿ. ಕಾಳೆಲ್ಲ ಇಡ್ತೇವೆ. ಈ ಮನೆ ಎಂಟ್ರಿ ಆದ್ರೆ ಇದೇನಿದು, ಇದೊಂದು ಕಂಬ ನಿಲ್ಸಿದಿರಿ? ಇದು ನಮ್ದು ನಾವು ಹಿರೇಮಠ ಅಂತ ಲಿಂಗಾಯತ್ ನಾವು ಸ್ವಾಮಿ. ಇದು ನಮ್ದು ರುದ್ರಾಕ್ಷಿ. ಹಾಗಾಗಿ ಇದನ್ನ ಮಾಡಿ ರುದ್ರಾಕ್ಷಿ ಇಟ್ಟು ಮನೆಗೂ ರುದ್ರಾಕ್ಷಿ ಅಂತ ಹೆಸರಿಟ್ಟಿದ್ದೇವೆ. ಮೇಲಿನ ಮನೆಗೆ ತ್ರಿನೇತ್ರ ಅಂತ ಇಟ್ಟಿದ್ದೇವೆ. ಮೇಲ್ಗಡೆದುಗೆ ಇದು ರುದ್ರಾಕ್ಷಿ. ನೋಡಿ ವೀಕ್ಷಕರೇ, ಇದು ರುದ್ರಾಕ್ಷಿ. ಇದು ಹೆಂಗ್ ಮಾಡಿದಾರೆ ನೋಡಿ. ಇದನ್ನ ನೀವು ಇಲ್ಲೇ ಮಾಡಿಸಿದ್ದ ತಂದಿದ್ದ? ಇದು ಮಾಡಿಸಿದ್ದು. ಇದನ್ನ ನಾನು ಮಾಲ್ಗುಡಿ ಡೇಸ್ ಸೀರಿಯಲ್ ಅಲ್ಲಿ ಒಂದು ಇದೇ ಸ್ಟ್ರಕ್ಚರ್ದೊಂದು ನೋಡಿದ್ದೆ. ನಮ್ಮ ಚಾನಲ್ ಅಲ್ಲೂ ಹಿಂದೆ ನಾನು ತೋರಿಸಿದ್ದೆ. ಆದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದೆಲ್ಲ ನಿಮಗೆ ಬಂದಿರೋ ಅವಾರ್ಡ್ ಅಲ್ವಾ ಮೇಡಮ್? ಎಲ್ಲ ಇಲ್ಲೇ ಇಟ್ಟಿದ್ದಾರೆ ನೋಡಿ. 22ರಲ್ಲಿ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂತು. ಓಹೋ, ಸೂಪರ್ ಸೂಪರ್. ಇಲ್ಲೆಲ್ಲ ತುಂಬಾ ಗಿಡಗಳಿದೆ. ಸರ್ ಬನ್ನಿ, ಈಗ ನಿಮ್ಮ ಹತ್ರ ಚೂರು ಮಾತಾಡ್ಬೇಕು. ಏನಂದ್ರೆ ಇಲ್ಲಿ ಒಂದ್ 2-3 ಪುಸ್ತಕಗಳನ್ನ ಇಟ್ಟಿದ್ದಾರೆ ಅವರು. ಇದು ನಿಮ್ಮ ಅಣ್ಣ ಬರ್ದಿದ್ದ? ನಮ್ಮ ದೊಡ್ಡ ಅಣ್ಣವ್ರದ್ದು. ಓಕೆ. ಇದು ಮಲ್ಲಿಕಾರ್ಜುನ್ ಹಿರೇಮಠ. ಇವರು ನಮ್ಮ ದೊಡ್ಡಣ್ಣ. ಇವರು ನಮ್ಮ ಚಿಕ್ಕಪ್ಪರು. ಇವ್ರು ದೈವಾಧೀನ ಆದ್ರು ಲಾಸ್ಟ್ ಒಂದು 5-6 ತಿಂಗಳಾಯ್ತು. ಅಂದ್ರೆ ವಚನ ಸಾಹಿತ್ಯನ ಹೇಗೆ ಇದು? ಅಲ್ಲ, ಅವ್ರು ಎಲ್ಲದ್ರಲ್ಲಿ ಇದ್ರು. 16 ಲ್ಯಾಂಗ್ವೇಜ್ ಬರ್ತಾ ಇತ್ತು ಅವ್ರಿಗೆ. ಅಂದ್ರೆ ನಿಮ್ ಫ್ಯಾಮಿಲಿಯಲ್ಲಿ 3 ಜನ ಸಾಹಿತಿಗಳೇ ಇದ್ರು? 4 ಜನ ಇದ್ರು. ಈಗ 2 ಜನ ಎಕ್ಸ್ಪೈರ್ಡ್ ಆದ್ರು. ಇವ್ರು ಇನ್ನೊಬ್ಬ ಇವ್ರ ತಮ್ಮ. ಓಕೆ. ಮಲ್ಲಿಕಾರ್ಜುನ್ ಹಿರೇಮಠ. ಇವ್ರನ್ನ ಕೇಳಿರ್ಬೋದು ನೀವು ಇವ್ರ ಬಗ್ಗೆ. ಹಿರೇಮಠ ಬಗ್ಗೆ ಬರ್ದವ್ರು ಇವ್ರು. ಓಕೆ. ಇದು ಇವರೇ ಬರೆಯೋದು. ಸಂಬಂಧ ಅಂದ್ರೆ ಇದು ಫ್ಯಾಮಿಲಿಗಳು ಹೇಗಿರ್ಬೇಕು, ಜೊತೆಗೆ ಯಾರ್ಯಾರು ಇರ್ಬೇಕು, ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಬೇರೆ ಬೇರೆ ಜನ ಬರ್ದಿದ್ದು. ಸೂಪರ್. ಒಂಥರ ನಿಮ್ಮ ಮನೆ ಸಾಹಿತ್ಯದ ಬೀಡು. ಸುತ್ತಲೂ ಬಂದರೆ ಎಲ್ಲ ಗಿಡಗಳನ್ನ ಇಟ್ಕೊಂಡಿದ್ದೀರಾ. ಒಂದೊಂದು ಗಿಡನೂ ಕೂಡ ತುಂಬ ಸುಂದರವಾಗಿದೆ ನೋಡಿ. ಇಲ್ಲಿ ಗಿಡದ ಮೇಲೆ ಒಂದು ಹೂವು ಇಟ್ಟಿದ್ದಾರೆ ನೋಡಿ ಟೀಚರು. ಈ ಗಿಡ ಈಗ ನಿಮ್ಗೆ ಇದು ಗಿಡದ್ದೇ ಹೂವು ಅನಿಸ್ತಿದೆಯಲ್ಲ, ಇದನ್ನು ತೆಗಿತೀನಿ ನೋಡಿ. ಇದೆಲ್ಲ ಇದು ಪ್ಲಾಸ್ಟಿಕ್ ಇದು, ಆದರೂ ಅದನ್ನ ಸುಂದರವಾಗಿ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಹಿಂಗೆ ಇಟ್ಟಿದ್ದಾರೆ ಅವರು. ಹಾಗೆ ಕೂರುತ್ತೆ, ಅದ್ರದ್ದೇ ಹೂವು ಅನ್ನೋ ಥರ ಇದೆ. ಖುಷಿ ಆಯ್ತು ನಮಗೂ ನಿಮ್ಮ ಮನೆಗೆ ಬಂದು. ಇವತ್ತು ಒಂದು ಕವಿತೆ ಬರೆಯುವಾಗ ನಾನು ಒಂದು ಬೆನ್ನು ತಟ್ಟಿದೆ ಅವನಿಗೆ. ಅದೇ ಬೆನ್ನು ಈಗ ತಟ್ಟಿತಾ ಇದ್ದೇನೆ. ನನ್ನ ಕಣ್ಣು ಮುಂದೆ ಒಳ್ಳೆ ಇಂಪ್ರೂವ್ ಆಗಿದ್ದಾನೆ. ದೇವರು ಹೀಗೆ ಮಾಡಿ ಅವನಿಗೆ ಒಳ್ಳೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ
ನಾನು ಪ್ರಾರ್ಥಿಸ್ತೇನೆ. Thank you, ನನ್ನ teacher. ಗೋಮಾತೆ ಹತ್ರ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಆಯ್ತು. ಥ್ಯಾಂಕ್ ಯು. ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಈ ಬಗ್ಗೆ ಒಂದು ಸಣ್ಣ ವಿಚಾರವನ್ನು ನಾವು ಜನತೆಗೆ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಇದನ್ನು ಸಾಕಷ್ಟು ಜನರಿಗೆ ತಲುಪಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಗೋವಿಗೆ ಸಮಾಧಿಯನ್ನು ಕಟ್ಟಿರೋದು ಇದು ನಮ್ಮ ಊರಲ್ಲಾಗಿರೋದು. ಸೊ ನಿಮಗೆ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.